ಎಲ್ಲದರಲ್ಲೂ ಹೋಲಿಸ್ಕೊಂಡ್ರೆ ಕೊತ್ತಂಬರಿ ಸೊಪ್ಪಿಂದ ತಗೊಂಡಿರ್ಬೋದು. ಎಲ್ಲ ಸೊಪ್ಪುಗಳಲ್ಲಿ ಬೆಳೆಯೋದ್ರಲ್ಲಿ ಖರ್ಚು ಕಡಿಮೆ ಅಂದರೆ ಯಾವ ಸೊಪ್ಪಿಗೆ? ಖರ್ಚು ಕಡಿಮೆ ಅಂದರೆ ಸಬ್ಬಕ್ಕಿ ಪಾಲಕ್ಕಿನೇ ಖರ್ಚು ಕಡಿಮೆ ಅಂದರೆ ಬರೋದು. ಹಾಂ. ಇನ್ನೆಲ್ಲ ನಾನು ಸ್ವಲ್ಪ ಬೀಜ ರೇಟ್ ಜಾಸ್ತಿ ಟೈಮ್ ತಗೊಂತವೆ. ಹಾಂ. ಪಾಲಕ್ಕಿ, ಸಬ್ಬಕ್ಕಿ, ಮೆಂತ್ಯ ಇವೆಲ್ಲ ಸ್ವಲ್ಪ ಬೇಗ ಬರ್ತವೆ. ಅಂದರೆ ಬೇಗ ನಮ್ಮ ವೀಕ್ಷಕರೆಲ್ಲ ಹೇಗಿದ್ದೀರಾ, ಅಂದರೆ ನಮ್ಮ ರೈತರೆಲ್ಲನೂ ಹೇಗಿದ್ದೀರಾ, ನಮ್ಮ ರೈತರೆಲ್ಲ ಚೆನ್ನಾಗಿದ್ದಾರೆ ಅಂತ ನಾವು ವಿಡಿಯೋ ಮಾಡ್ತಾ. ಈಗ ವಿಷಯ ಏನಂದರೆ, ಈಗ ಸಾಮಾನ್ಯವಾಗಿ ನಮ್ಮ ಕೃಷಿನಲ್ಲಿ ನೋಡ್ಬೋದು. ಈಗ ಕೃಷಿ ಅಂದ್ರೇ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ, ಅಂದರೆ ಎಕರೆಗಟ್ಟಲೆ ವ್ಯವಸಾಯ ಮಾಡಿ ಅದರಲ್ಲಿ ಮಾತ್ರ ದುಡ್ಡು ಮಾಡೋದಕ್ಕಾಗೋದು ಅಂತ ಕೆಲವರು ಅಭಿಪ್ರಾಯ. ಅಂಥ ಅಭಿಪ್ರಾಯನ ಇವತ್ತು ಸುಳ್ಳು ಮಾಡೋದು. ಅಂದರೆ ಸುಮ್ಮನೆ ಲಾರ್ಜೆಸ್ಟ್ ನಂಬರಲ್ಲಿ ಅಗ್ರಿಕಲ್ಚರ್ ಮಾಡೋದು, ಲಾರ್ಜೆಸ್ಟ್ ನಂಬರಲ್ಲಿ ಲಾಭ ನೋಡೋದು ಅಂತ ಏನಿಲ್ಲ. ಇದು ಸಿಂಪಲ್ಲಾಗಿನೂ ಯಾವ ರೀತಿ ಇದರಲ್ಲಿ ರೈತರು ಹಣ ಮಾಡ್ಬೋದು ಇದರಲ್ಲಿ, ಅಂದರೆ ನೆಮ್ಮದಿಯಾಗಿ ಸ್ವಲ್ಪ ಆದಾಯ ಸ್ವಲ್ಪ ಖರ್ಚು ಮಾಡಿ ಅದರಲ್ಲಿ ಖರ್ಚು ಕಡಿಮೆ ಮಾಡಿ ಅದರಲ್ಲಿ ಆದಾಯದ ಮಟ್ಟ ಸ್ವಲ್ಪ ಕಡಿಮೆ ಇದ್ರೂ ಸಹ ನಮಗೆ ಲಾಭಾಂಶ ಹೆಚ್ಚಿರುತ್ತೆ. ಅಂಥ ಕೃಷಿಗಳಲ್ಲಿ ಇವತ್ತು ಸೊಪ್ಪಿನ ಕೃಷಿ ಅಂತ ಹೇಳ್ಬೋದು. ಈ ರೀತಿ ಸೊಪ್ಪಿನ ಕೃಷಿನಲ್ಲಿ ಕಡಿಮೆ ಬಂಡವಾಳ ಹೂಡಿ ಅದರಲ್ಲಿ ನೆಮ್ಮದಿ ಅಂತ ಹೇಳ್ಬೋದು ಆದಾಯನ. ಯಾಕೆಂದರೆ ಕಡಿಮೆ ಆದಾಯ ಅಂದ್ರೂ ಅದ್ರ ಖರ್ಚು ಕಡಿಮೆ ಇರುತ್ತೆ ಮತ್ತು ಲಾಭಾಂಶ ಹೆಚ್ಚಿರುತ್ತೆ. ಇದರಲ್ಲಿ ಯಾವ ರೀತಿ ಕೃಷಿ ಮಾಡ್ಬೋದು ಅಂತ, ನನ್ನ ಸರಳವಾಗಿ ಕೃಷಿ ಯಾವ ರೀತಿ ಮಾಡ್ಬೋದು ಅಂತ ನಮ್ಮ ವೀಕ್ಷಕರಿಗೆ ಇವತ್ತು ನಮ್ಮ ಕೃಷಿಕರನ್ನೊಬ್ಬರನ್ನ ಪರಿಚಯ ಮಾಡೋಣ. ಯಾವುದಂದ್ರೆ ಮೂಲಂಗಿ ಕೃಷಿನಲ್ಲಿ ಸಮಾಧಾನಕರವಾಗಿ ಯಾವ ವೆರೈಟಿನಲ್ಲಿ ದುಡ್ಡಾಗುತ್ತೆ, ಲಾಸೇ ಇಲ್ಲದಿರೋ ವಿಡಿಯೋ ಅಂತೇಳಿ ಒಂದು ಮಾಡಿದ್ವಿ ಮೂಲಂಗಿ ಕೃಷಿನಲ್ಲಿ. ಅದು ಈಗಲೂ ನಮ್ಮ ವೀಕ್ಷಕರಿಗೆ ಪರಿಚಯ ಇರುತ್ತೆ ಇವರು ಹೆಸರು ಮತ್ತು ಇವರು. ಅದಕ್ಕೆ ಉತ್ತಮ ಉದಾಹರಣೆ ಕಡಿಮೆ ಬಂಡವಾಳದಲ್ಲಿ ಯಾವ ರೀತಿ ನೆಮ್ಮದಿಯಿಂದ ಆದಾಯ ಮಾಡ್ಬೋದು ಅಂತ ನಮ್ಮ ವೀಕ್ಷಕರಿಗೆ ಈಗ ಸೊಪ್ಪಿನ ಕೃಷಿಯಲ್ಲಿ ಪರಿಚಯ ಮಾಡ್ಕೊಳ್ಳೋಣ. ಕಡಿಮೆ ಬಂಡವಾಳ ಮತ್ತು ಲಾಭ ಪರವಾಗಿಲ್ಲ, ಅತಿ ಹೆಚ್ಚು ಲಾಭ ಇಲ್ಲ ಅಂದ್ರೂ ಸಮಾಧಾನಕರವಾಗಿ ಅಂತೂ ಲಾಭ ಇದ್ದೇ ಇರುತ್ತೆ, ಲಾಸ್ ಆಗದೆ ಇರೋ ಥರ. ಈ ಸೊಪ್ಪಿನ ಕೃಷಿನಲ್ಲಿ ನೀವು ಯಾವ ರೀತಿ ಪರವಾಗಿಲ್ಲ ಅನ್ಸುತ್ತೆ? ಇದರಲ್ಲಿ ಕಡಿಮೆ ಬಂಡವಾಳ ತಿಂಗಳಾಯ್ತು ಅಷ್ಟೇ. ಇದು ಹಾಕಿ ಒಂದು ತಿಂಗಳಾಗಿದೆ. ತಿಂಗಳಾಯಿತು. 1,000 ರೂಪಾಯಿ ಬೀಜ, 1,000 ರೂಪಾಯಿ ಗೊಬ್ಬರ. ಅಂದರೆ ಸರಿ, ಇದು ಎಷ್ಟು ಬೈಲಲ್ಲಿ ಹಾಕಿದ್ರಿ ಇದನ್ನು? ಒಂದು ಅರ್ಧ ಎಕರೆ ಬೈಲು. ಅರ್ಧ ಎಕರೆಗೆ 1,000 ರೂಪಾಯಿ ಬೀಜ, 1,500 ರೂಪಾಯಿ ಬೀಜ, 1,500 ರೂಪಾಯಿ ಬೀಜ, 1,000 ರೂಪಾಯಿ ಗೊಬ್ಬರ. ಅಂದರೆ ಒಂದು ಮೂಟೆ ಖರ್ಚೆಲ್ಲ ಸೇರಿ ಒಂದು 5,000 ಮಾಡಿದ್ದೀನಿ. ಅಂದರೆ ನೀವು ಉಳುಮೆ ಮಾಡೋದು, ಬೀಜದ ಖರ್ಚು, ಗೊಬ್ಬರ ಖರ್ಚು ಎಲ್ಲ ಸೇರಿ ಒಂದು 5,000 ರೂಪಾಯಿ ಮಾಡಿದ್ದೀನಿ. ಇವಾಗ 55,000 ಮಾರಿದ್ದೀನಿ. 5,000 ರೂಪಾಯಿ ಖರ್ಚೋದೇನೋ ತಿಂಗಳಿಗೆ 50,000 ರೂಪಾಯಿ ಲಾಭ ಆಯ್ತು ನನಗೆ. 50,000 ರೂಪಾಯಿ ಲಾಭ ಆಯಿತು. ಈಗ ಸಾಮಾನ್ಯವಾಗಿ ನಾವು ನೋಡಿದ್ರೆ ಟೊಮಾಟೋದಲ್ಲಿ ಒಂದು ಎಕರೆ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಿರ್ಬೋದು 2 ರಿಂದ 3 ಲಕ್ಷ ಬೇಕಲ್ವಾ? ಹೌದು. ರೇಟ್ ಸಿಕ್ಕಿದ್ರೆ ಆಯಿತು, ಇಲ್ಲಾಂದರೆ 2 ಲಕ್ಷ ಹೋಯ್ತು. 2 ಲಕ್ಷನೂ ಹೋಯ್ತು. ಸೊ ಇದು ಸೊಪ್ಪುಗಳಲ್ಲಿ ಈಗ ನೀವು ಕಂಡುಕೊಂಡಂಗೆ ಬೇರೆ ಬೆಳೆಗಳಿಗೆ ಇದು ಹೋಲಿಸ್ಕೊಂಡ್ರೆ ಆದಾಯ ಪರವಾಗಿಲ್ಲ ಸೊಪ್ಪುಗಳಲ್ಲಿ? ಇದರಲ್ಲಿ ಬಂಡವಾಳ ಕಡಿಮೆ, ಆದಾಯ ಜಾಸ್ತಿ. ಆದಾಯ ಅಂದರೆ ಮಳೆಗಾಲದಲ್ಲಿ ನೋಡಿ ಇದು ಪಾಲಕ್ಕಿ ಚೆನ್ನಾಗಿ ಓಡ್ತೈತೆ. ಸಬ್ಬಕ್ಕಿನಷ್ಟು ಪರವಾಗಿಲ್ಲ. ಕೊತ್ತಂಬರಿ, ಸೊಪ್ಪುಗಳೆಲ್ಲನೂ ಮಳೆಗಾಲದಲ್ಲಿ ಚೆನ್ನಾಗಿ ಓಡ್ತವೆ. ಈ ವರ್ಷ ಪೂರ್ತಿ ಸೊಪ್ಪುಗಳು ಚೆಲ್ತಾ ಇರ್ತೀವಿ ಆಗಾಗ? ವರ್ಷ ಪೂರ್ತಿ ಅಂದರೆ ಜನವರಿನಲ್ಲಿ ಆ ಟೈಮಲ್ಲಿ ಸೊಪ್ಪುಗಳೆಲ್ಲ ನಡೆಯಲ್ಲ. ಜನವರಿ ತಿಂಗಳಲ್ಲಿ ಸೊಪ್ಪುಗಳು ಕಡಿಮೆ ಆಗುತ್ತೆ. ಕಾರಣ ಏನಿರ್ಬೋದು ಅದು? ಅವಾಗೆಲ್ಲನೂ ಬೆಳೀತಾರೆ, ಅವಾಗ ಮಳೆ ಇರಲ್ಲ, ಬೆಳೆಗಳೆಲ್ಲ ಚೆನ್ನಾಗಿ ಬರ್ತವೆ. ಈ ಮಳೆಗಾಲದಲ್ಲಿ ಎಲ್ಲ ಬೆಳೆಗಳು ಹಾಳಾಗ್ತವೆ. ಇವಾಗ ಯಾವಾಗ ಆಗಲ್ಲ. ಮಳೆಗಾಲದಲ್ಲಿ ಸ್ವಲ್ಪ ಬೆಳೆ ಡ್ಯಾಮೇಜ್ ಆಗೋದು ಅದು ಇದು ಇರ್ತವೆ. ಈ ಯಾವಾಗಾದರೆ ಜನವರಿ ತಿಂಗಳಲ್ಲಿ ಮಳೆ ಏನೆಲ್ಲ ಎಲ್ಲ ಬೆಳೀತಾರೆ. ಹಿಂಗೆ ಬೇಕಂಗೆ ಇವಾಗ ಬೆಳೆಯೋಕ್ಕಾಗಲ್ಲ ಬಾಧೆ. ಅಂದರೆ ಮಳೆಗಾಲದಲ್ಲಿ ನಾವು ಸೊಪ್ಪು ಬೆಳ್ಕೊಂಡ್ರೆ ಖಂಡಿತ ಕಾಸಾಗುತ್ತೆ. ರೇಟು ಸಿಕ್ಕುತ್ತೆ. ಸಾಮಾನ್ಯವಾಗಿ ಈಗ ನಾವು ನೋಡ್ತಾ ಇದ್ದೀವಿ, ಇದು ಪಾಲಕ್ ಸೊಪ್ಪನ್ನು ಮಿಡ್ಲಲ್ಲಿ ನೀವು ಬಾಳೆ ಗಿಡ ನಾಟಿ ಮಾಡ್ಕೊಂಡಿದ್ದೀರಲ್ವಾ? ಈ ಬಾಳೆ ಗಿಡ ವೆರೈಟಿ ಅಂದರೆ ಸೊಪ್ಪನ್ನ ಬಿತ್ತನೆ ಮಾಡಿಬಿಟ್ಟು ಆಮೇಲೆ ಬಾಳೆ ಗಿಡ ನಾಟಿ ಮಾಡಿದ್ದೀರಿ. ಇವಾಗ ಬಾಳೆ ಗಿಡಕ್ಕೆ 15 ದಿವಸ ಆಗೈತೆ, ಸೊಪ್ಪು ತಿಂಗಳಾಗೈತೆ. ಹೌದು. ಈಗ ಇದು ಬಾಳೆ ಗಿಡ ನಮಗೆ ಕೋಳಿ ಕೂಗೋದು ಇನ್ನೂ 1 ವರ್ಷಕ್ಕೆ. ಅದರಲ್ಲಿ ನೀವು ಮಿಡ್ಲಲ್ಲಿ ಇಂಟರ್ ಕ್ರಾಪ್ ಮಾಡಿರೋದ್ರಿಂದ ಈಗ ನಿಮಗೆ 25 ರಿಂದ 30 ದಿವಸಕ್ಕೆ ಆದಾಯ ಬಂದಿದೆ ಅಲ್ವಾ? ಬಂದಿದೆ. ಇವಾಗ ಇನ್ನೂ ಒಂದು ಬೆಳೆ ತೆಗಿಬೋದು. ಇದರಲ್ಲಿ ಬಾಳೆ ಗಿಡದಲ್ಲಿ ಬೆಳೆ ತೆಗಿಬೋದು. ಇನ್ನೂ ಒಂದು ಬೆಳೆ ತೆಗಿತೀವಿ ನಾವು. ಆಮೇಲೆ ನೀವು ಇನ್ನೂ ಏನೇನು ಸೊಪ್ಪುಗಳು ಬೆಳಿತೀರಾ ಸರ್ ಇದರಲ್ಲಿ? ಪಾಲಕ್ಕಿ ಬೆಳಿತೀರಿ ನೋಡಿ, ಸಬ್ಬಕ್ಕಿ ಬೆಳಿತೀರಿ. ಅಂದರೆ ಸಬ್ಬಕ್ಕಿ ನಾನು ಅಂದ್ಕೊಂಡಾಗೆ ಸಬ್ಬಕ್ಕಿ ಪಾಲಕ್ಕಿ ಎರಡು ಒಂದೇ ಸಲ ಹಾಕಿರೋದಲ್ವಾ? ಒಂದೇ ಸಲ ಹಾಕಿರೋದು ನೋಡಿ, ಅದು ಲೇಟ್ ಆಯಿತು. ಈಗ ಬೇಗ ಬಂತು. ಸಬ್ಬಕ್ಕಿ ಸ್ವಲ್ಪ ಲೇಟಾಗಿ ಬರುತ್ತೆ. ಲೇಟ್ ಆದ ಒಂದು ತಿಂಗಳ ಮೇಲೆ 10 ದಿವಸ ತಗೊಳುತ್ತೆ. ಇದು ತಿಂಗಳಿಗೆಲ್ಲ ಖಾಲಿ ಆಗ್ಬಿಡ್ತಿದ್ದು. 1 ತಿಂಗಳಿಗೆ ಕರೆಕ್ಟಾಗಿ ಖಾಲಿ ಆಗ್ಬಿಡುತ್ತೆ. ಸರ್, ಇದು ಸಾಮಾನ್ಯವಾಗಿ ನಾನು ನೋಡಿರೋ ಪ್ರಕಾರ ಪಾಲಕ್ ಸೊಪ್ಪು ಸುಮಾರು ಸಲ ರೇಟ್ಗಳು ಇರೋದಿಲ್ಲವಲ್ಲ? ಕಾರಣ ಏನಿರ್ಬೋದು? ಅದು ಕಾರಣ ಅಂದರೆ ಪಾಲಕ್ಕಿ ಎಲ್ಲ ಅನ್ನೋದು ಬೀಜ ರೇಟ್ ಕಡಿಮೆ ಅಂತ ಎಲ್ಲರೂ ಹಾಕ್ತಾರೆ. ಸಲೀಸ್ ಬೆಳೆ ಇದು, ಈಸಿಯಾಗಿ ಎಲ್ಲ ಹಾಕ್ತಾರೆ, ಈಸಿ ಅಂತ. ಆದರೆ ಇವಾಗ ಮಳೆಗಾಲ ಆಯ್ತಲ್ಲ, ಮಳೆ ಜಾಸ್ತಿ ಆಯಿತು, ಕೆಲವು ಕಡೆ ಎಲ್ಲ ಡ್ಯಾಮೇಜ್ ಆಯಿತು, ರೇಟ್ ಜಾಸ್ತಿ ಆಯಿತು. ಸರ್, ನಾನು ನೋಡಿರೋ ಪ್ರಕಾರ ಇದರಲ್ಲಿ ಪಾಲಕ್ ಸೊಪ್ಪಿಗೆ ಮಳೆ ತುಂಬ ಬಿದ್ದರೆ ಹೊರಟೋಗ್ಬಿಡುತ್ತಲ್ವಾ ಎಲೆ? ಇದು ಸ್ಮೂತ್ ಇರುತ್ತೆ, ಡ್ಯಾಮೇಜ್ ಬರುತ್ತೆ ಇದು. ಅಂದರೆ ಒಂದು ಮಳೆ ಬಿದ್ದರೆ ಎಲೆ ಹೊಡೆದ್ರೆ ಎಲ್ಲ ಹೋಗುತ್ತೆ, ಎಲ್ಲನೂ ಇದು ಫುಲ್ ಅಷ್ಟು ಹೊರಗುತ್ತೆ.
ನಿಮ್ಮ ಅದೃಷ್ಟಕ್ಕೆ ಮಳೆ ಇಲ್ಲ ಈಗ. ಮಳೆ ಇಲ್ಲ, ಮಳೆ ಮಳೀತು, ನಮ್ಮದು ಮೊಳಕೆ ಎಲ್ಲ ಬಂತು, ಆಮೇಲೆ ಮಳೆನೇ ಇಲ್ಲ. ಹಾಂ ಇನ್ನು ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಸೊಪ್ಪೆಲ್ಲ ಚೆನ್ನಾಗಿ ಬಂದಿದೆ ಇವಾಗ. ಹಾಂ. ಒಳ್ಳೆ ಸೊಪ್ಪು ಇವಾಗ. ಅಂದರೆ ಸರ್ ಖರ್ಚೆಲ್ಲ ಕಳೆದು ನಿಮಗೆ 50,000 ರೂಪಾಯಿ ಉಳಿತಾಯ ಆಗಿದೆ ಇದರಲ್ಲಿ. 50,000 ರೂಪಾಯಿ ಉಳಿತಾಯ ಆಗಿದೆ ಇವಾಗ ಇದರಲ್ಲಿ. ಈಗ ನೀವು ಅಂದರೆ ದೊಡ್ಡ ಬೆಳೆ ಹಾಕಿ ನೀವು ನಷ್ಟ ಮಾಡ್ಕೊಂಡಿರೋದು ಏನಾದರೂ ಇದೆಯಾ ಸರ್ ಹಿಸ್ಟ್ರಿನಲ್ಲಿ, ನಿಮ್ಮ ಹಿಸ್ಟ್ರಿನಲ್ಲಿ? ಇದೆ, ಯಾಕಿಲ್ಲ. ಹಾಂ. ಆಲೂಗಡ್ಡೆ, ಟಮಾಟ ಇದೆಲ್ಲ ಲಾಸ್ ಮಾಡ್ಕೊಂಡಿದ್ದೀವಿ ನಾವು. ಹಾಕಿರೋ ಬಂಡವಾಳನೂ ಬಂದಿಲ್ಲ ಅದರಲ್ಲಿ? ಬಂದಿಲ್ಲ ಒಂದು ಟೈಮು, ಆನೆಕಲ್ ಬಿದ್ದು ಅದು ಇದು ಎಲ್ಲ ಹಾಳಾಗಿದೆ. ಹಾಂ. ಅಂದರೆ ಜಾಸ್ತಿ ಲಾಸ್ ಮಾಡ್ಕೊಂಡಿರೋದು ಅದರಲ್ಲಿ ಟೊಮೊಟೊದಲ್ಲಿ ಮಾಡ್ಕೊಂಡಿದ್ರಿ? ಆಲೂಗಡ್ಡೆ ಲಾಸ್ ಮಾಡ್ಕೊಂಡಿದ್ದೀನಿ ನಾನು. ಹಾಂ. ಆಲೂಗಡ್ಡೆನಲ್ಲಿ ಅಂಗಮಾರಿ ರೋಗ ಬಂದರೆ ಹೋಯ್ತಲ್ಲ? ಅಂಗಮಾರಿ ಮಳೆಗಾಲದಲ್ಲಿ ನೋಡು, ಬಂಕರಿನಲ್ಲಿ ಇದ್ದರೆ ಸ್ವಲ್ಪ ಡ್ಯಾಮೇಜ್ ಬರ್ತದೆ, ಹಾಂ. ಡ್ಯಾಮುಗಳು ಜಾಸ್ತಿ ಆಗ್ತದೆ, ರೋಗ ಬರ್ತದೆ. ಸರ್ ಇದಕ್ಕೆ ನಾನು ಸೊಪ್ಪಿಗೆ, ಪಾಲಕ್ ಸೊಪ್ಪಿಗೆ ನೀವು ಎಷ್ಟು ಬಾರಿ ಔಷಧಿ ಸಿಂಪಡಣೆ ಮಾಡಿದ್ದೀರಿ? ಒಂದೇ ಕೊಟ್ಟ ಔಷಧಿ ಮಾಡಿರೋದು ನಾವು ಇದಕ್ಕೆ. ಬರೀ ಒಂದೇ ಕೊಟ್ಟ? ಒಂದೇ ಕೊಟ್ಟ 600 ರೂಪಾಯಿ ಔಷಧಿ ಮಾಡಿದ್ದೀರಿ ಅಷ್ಟೇ ಇದಕ್ಕೆ. 600 ರೂಪಾಯಿ ಔಷಧಿ ಮಾಡಿದ್ದೀರಾ? ಹಾಂ. ಅಂದರೆ ಈಗ 600 ರೂಪಾಯಿ ಔಷಧಿ ಅಂದರೆ ಸಿಂಪಲ್ಲಾಗಿ ಒಂದು ಪೌಡ್ರ್ ಏನಾದ್ರು ಸ್ಪ್ರೇ ಮಾಡಿರ್ತೀರಲ್ವ? ಹೌದೌದು, ಪೌಡ್ರು ಒಂದು ಉಳುಗೆ ಕೊಟ್ಟ ಔಷಧಿ ಅಲ್ವಾ? ಹೌದು. ಈಗ ಟೊಮೊಟೊಗೆ ಅದಕ್ಕೆಲ್ಲ ಸ್ಪ್ರೇ ಮಾಡಬೇಕಂದ್ರೆ ವಿಪರೀತ ಔಷಧಿಗಳು ನಿಮಗೂ ಗೊತ್ತಿರುತ್ತೆ. ಸೊ ಆಮೇಲೆ ಲೇಬರೂ ನಿಮಗೆ ಈಗ ಬೀಜ ಚೆಲ್ಲಿದ್ದೀರಾ, ಮೊಳಕೆ ಬಂದಿದ್ದು, ಸೊಪ್ಪು ಬಂದಿದೆ, ಇದು ಹಾರ್ವೆಸ್ಟ್ ಮಾಡೋದು, ಕಿತ್ಕೊಂಡು ಹೋಗೋದು ಎಲ್ಲ ಅವ್ರದ್ದೇ ಜವಾಬ್ದಾರಿ? ನಾವು ಒಟ್ಟಿಗೆ ಮಾರಾಕ್ತೀರಿ, ಹಾಂ. ಅಲ್ಲೇ ಎಲ್ಲ ಅವರೇ ಕಿತ್ಕೊಂಡು ಹೋಗ್ತಾರೆ. ಹಾಂ. ಟೊಮಾಟೊ ಆದರೆ ನಾವೇ ಎಷ್ಟು ಕೂಲರ್ ಇಟ್ಕೊಂಡು ಲೇಬರ್ ಜಾಸ್ತಿ ಇರಿಸ್ತಾರೆ. ಅದು ಔಷಧಿಗಳು ಒಂದು ವಾರಕ್ಕೊಂದ್ಸಲಿ ಔಷಧಿ ಮಾಡಬೇಕು. ಗಿಡ ಊತದಾಗಿಂದ ಎಂಡಿಂಗ್ವರೆಗೂ ಲೇಬರ್ ಬೇಕೇ ಬೇಕು. ಖರ್ಚು ಜಾಸ್ತಿ ತಗೊಂತೈತೆ. ಇದೇ ಸಿಂಪಲ್ ಖರ್ಚಿದು. ಹಂಗನ್ಬಿಟ್ಟು ಸಿಂಪಲ್ ಖರ್ಚು ಅಂದ್ಬಿಟ್ಟು ಯಥೇಚ್ಛವಾಗಿ ಯಾವಾಗ ಅಂದ್ರೆ ಅವಾಗ ಬೆಳೆದ್ರೂ ಬೆಲೆಗಳು ಸಿಗಲ್ಲ. ಸೀಸನ್ ನೋಡ್ಕೊಂಡು ಆಗಬೇಕು. ಎಲ್ಲ ಕಡಿಮೆ ರೈತರು ಎಲ್ಲ ಕಡಿಮೆ ಬೆಳವಣಿಗೆ ಮಾಡಿದಾಗ ನಾವು ಆಗಬೇಕು ಅದನ್ನ. ಸೊಪ್ಪು ಅಪರೂಪಕ್ಕೆ ಕಡಿಮೆ ಆದರೆ ಬೆಲೆ ಸಿಗುತ್ತೆ. ಹಾಂ. ಈಗ ಸದ್ಯಕ್ಕೆ ನಿಮಗೆ 50,000 ರೂಪಾಯಿ ಇದರಲ್ಲಿ ಆದಾಯ ಬಂದಿದೆ ಅಂತ ಹೇಳ್ಬೋದಲ್ಲ? ಹೌದು, 50 ರೂಪಾಯಿ ಆದಾಯ ಬಂದಿದೆ. 50,000 ರೂಪಾಯಿ ನಮಗೆ. ಇದ್ರ ಬಗ್ಗೆ ಅಂದರೆ ಸೊಪ್ಪು ಅಂದರೆ ಈ ಸೊಪ್ಪಿನಲ್ಲಿ ಮತ್ತು ಈ ಪಾಲಕ್ ಸೊಪ್ಪು, ದಂಟು ಸೊಪ್ಪು, ಮೆಂತ್ಯ ಸೊಪ್ಪು ಈ ಥರ ಎಲ್ಲ ಬೆಳೀತಾ ಇರ್ತೀರ ನೀವು? ಎಲ್ಲ ಥರದ ಸೊಪ್ಪುಗಳು ಬೆಳಿತೀರ? ಎಲ್ಲ ಬೆಳಿತೀವಿ. ಎಲ್ಲದರಲ್ಲೂ ಹೋಲಿಸ್ಕೊಂಡ್ರೆ ಕೊತ್ತಂಬರಿ ಸೊಪ್ಪಿಂದ ತಗೊಂಡಿರ್ಬೋದು, ಎಲ್ಲ ಸೊಪ್ಪುಗಳಲ್ಲಿ ಬೆಳೆಯೋದ್ರಲ್ಲಿ ಖರ್ಚು ಕಡಿಮೆ ಅಂದರೆ ಯಾವ ಸೊಪ್ಪಿಗೆ? ಖರ್ಚು ಕಡಿಮೆ ಅಂದರೆ ಸಬ್ಬಕ್ಕಿ, ಪಾಲಕ್ಕಿನೇ ಖರ್ಚು ಕಡಿಮೆ ಅಂದರೆ ಬರೋದು. ಹಾಂ. ಇನ್ನೆಲ್ಲ ನಾನು ಸ್ವಲ್ಪ ಬೀಜ ರೇಟ್ ಜಾಸ್ತಿ, ಟೈಮ್ ತಗೊಂತವೆ. ಹಾಂ. ಪಾಲಕ್ಕಿ, ಸಬ್ಬಕ್ಕಿ, ಮೆಂತ್ಯ ಇವೆಲ್ಲ ಸ್ವಲ್ಪ ಬೇಗ ಬರ್ತವೆ. ಅಂದರೆ ಬೇಗ ಬರ್ತವೆ ಅಂದರೆ ಬೆಲೆಗಳು ಹೇಳೋದಕ್ಕೆ? ಬೆಲೆಗಳು ಬೀಜ ರೇಟ್ ಕಡಿಮೆ ಇರ್ತದೆ, ಬಂಡವಾಳ ಕಡಿಮೆ ಬೀಳ್ತೈತೆ. ಬೇರೆ ಅಂದರೆ ರೇಟ್ ಜಾಸ್ತಿ ಬೀಳ್ತದೆ, ಸ್ವಲ್ಪ ಲಾಂಗ್ ಟೈಮ್ ತಗೊತವೆ. ಹೌದು, ಡ್ಯೂರೇಷನ್ ಜಾಸ್ತಿ ದಿವಸ ತಗೊಳುತ್ತೆ. ಹೌದೌದು ಸರ್. ಇದು ಅಂದರೆ ಮಳೆಗಾಲ, ನಿಮ್ಮ ಅನಿಸಿಕೆ ಪ್ರಕಾರ ಮಳೆಗಾಲದಲ್ಲಿ ಬೆಳ್ಕೊಂಡ್ರೆ ಇದು ಕಾಸು ಗ್ಯಾರಂಟಿ? ಅಂದರೆ ಬೆಳೆ ಉಳ್ಕೊಂಡ್ರೆ ಏನೋ ಪರ್ಫೆಕ್ಟ್ ಕಾಸು ಆಗುತ್ತೆ ಇದು. ಹಾಂ. ಬೇರೆ ಟೈಮಲ್ಲಿ ಹೇಳೋದಕ್ಕೆ? ಬೇರೆ ಟೈಮ್ ಹೇಳೋಕ್ಕಾಗಲ್ಲ. ನಾವು ಟೈಮು ವೇಸ್ಟ್ ಮಾಡ್ಕೊಂಡಿದ್ದೀರಿ, ಇವಾಗೇನು ಪರವಾಗಿಲ್ಲ. ಒಳ್ಳೆ ಬೆಳೆನೂ ಬೆಳೀತು, ಅಮೌಂಟು ಆಯ್ತು ನಮಗೆ, ಪರವಾಗಿಲ್ಲ. 50,000 ರೂಪಾಯಿ ನಮಗೆ ಈಗಿನ ಪರಿಸ್ಥಿತಿನಲ್ಲಿ 50,000 ರೂಪಾಯಿ ಉಳಿದೈತೆ ರೈತರಿಗೆ ಅಂದರೆ ಅದೇನೇ ದೊಡ್ಡ ವಿಚಾರ ಅಲ್ಲ? ನನ್ನ ಮನಸ್ಸಿಗೆ ವಿಚಾರ ಅಲ್ಲ. ಇವಾಗ ಇದು ಸಿಂಪಲ್ ಅಲ್ಲ, ಇದರಲ್ಲೇ ಬಂಡವಾಳ ಕಡಿಮೆ ಅಲ್ಲ. ಈಗ ಬೇರೆ ದೊಡ್ಡ ಬೆಳೆ ಆದರೆ ನೀನು 50,000 ರೂಪಾಯಿ ಖರ್ಚು ಮಾಡಿಬಿಟ್ಟು ಅದರಲ್ಲಿ 50,000 ರೂಪಾಯಿ ಹೋದ್ರೇನು ಹೋಗ್ಬಿಡ್ತೀರ ಅದನ್ನು. ಹೌದು, ಈಗ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಕ್ಯಾಪ್ಸಿಕಮ್ ಮಾಡ್ತಾವ್ರೆ, ಅದರಲ್ಲಿ 20 ರೂಪಾಯಿ ಬಂದ್ಬಿಡ್ತಾ ಅಂದ್ಬಿಟ್ಟು ಅದರಲ್ಲೂ ತುಂಬ ಜನ ಲಾಸ್ ಮಾಡ್ಕೊಂಡಿದ್ದಾರೆ. ಔಷಧಿಗಳು ಎಲ್ಲ ಕಾಸ್ಟ್ಲಿ, ಅಲ್ಲಿ ಹೋಲಿಸ್ಕೊಂಡ್ರೆ ಇದು ಪರವಾಗಿಲ್ಲ. ಆದಾಯ ನಂಬರ್ ಕಡಿಮೆ ಇರ್ಬೋದು, ಅಂದರೆ ನಿಮಗೆ ಆದಾಯ ಬಂದಿರೋದ್ರಲ್ಲಿ ನಂಬರ್ ಇದು ಜಾಸ್ತಿನೇ ಅಂತ ಹೇಳ್ಬೋದು, ಖರ್ಚು ಮಾಡಿರೋದು ಹೋಲಿಸ್ಕೊಂಡ್ರೆ. ಹೌದು ಸರ್. ಅದರಲ್ಲಿ 50 ಪಟ್ಟು ಅಲ್ಲ 100 ಪಟ್ಟು ಆದಾಯ ಅಂತ ಹೇಳ್ಬೋದು. ಈಗ 5,000ಗೆ 50,000 ಇನ್ಕಮ್ ಅಂತ ಹೇಳಿದ್ರೆ. ಹೌದು. ಅದರಲ್ಲಿ 50,000 ಆಡ್ತೀನೋ ನೀನು ಲಕ್ಷ ಮಾಡ್ತೀನಿ, ಅದರಲ್ಲಿ ಅವಾಗ ಅಷ್ಟು ಖರ್ಚೇ ಇರುತ್ತೆ, ನೆಮ್ಮದಿ ಇರೋದಿಲ್ಲ. ಇದರಲ್ಲಿ ಇವಾಗ ನಾವು ಖರ್ಚು ಕಡಿಮೆ ಮಾಡಿದ್ದೀರಲ್ಲ, ಅದ್ರಲ್ಲಿ ನಮಗೆ ಉಳಿತಾಯ ಆಯಿತು. ಸರಿ, ಇದೇ ರೀತಿ ಕೃಷಿನಲ್ಲಿ ನಿಮಗೆ ಯಶಸ್ಸು ಸಿಗಲಿ ಅಂತ ನಮ್ಮ ಚಾನಲ್ ಕಡೆಯಿಂದ, ನಮ್ಮ ವೀಕ್ಷಕರ ಕಡೆಯಿಂದ ನಿಮಗೆ ಹಾರೈಸ್ತೀವಿ ಸರ್. ನಮಸ್ಕಾರ. ಓಕೆ ಸರ್.